ಹಾಯ್ ಫ್ರೆಂಡ್ಸ್, ನಿಶಾ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ. ಇವತ್ತು ನೋಡ್ರಿ ನಾನು ನಿಮಗೆ ಒಂದು ಸ್ಪೆಷಲ್ ರೆಸಿಪಿನ ಮಾಡಿ ತೋರಿಸ್ತಾ ಇದ್ದೀನಿ, ಖಾರದ ಹೋಳಿಗೆ ಅಂತ ಹೇಳಿ. ಈ ಹಿಂದೆ ನಾನು ಬಿಳಿ ಹೋಳಿಗೆ ಮತ್ತು ಶಿಕರ್ನಿ ರೆಸಿಪಿನ ಮಾಡಿ ತೋರಿಸಿದ್ದೀನಿ. ಆದರೆ ಇದು ಖಾರದ ಹೋಳಿಗೆ ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ, ಮಧ್ಯಾಹ್ನ ಲಂಚ್, ಡಿನ್ನರ್ ಯಾವಾಗಾದರೂ ಮಾಡ್ಕೊಂಡು ತಿನ್ಬೋದು. ಲಂಚ್ ಬಾಕ್ಸಿಗಾದರೂ ನೀವು ತೊಗೊಂಡೋಗ್ಬೋದು. ಚೆನ್ನಾಗಿರುತ್ತೆ ಟೇಸ್ಟು. ಹಾಗಾದರೆ ರೆಸಿಪಿ ಇಷ್ಟ ಆದರೆ ನಮ್ಮ ನಿಶಾ ಕುಕ್ಕಿಂಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡಿರಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿರಿ. ರೆಸಿಪಿ ಹೇಗೆ ಮಾಡಿದೆ ಅಂತ ನಿಮಗೆ ಗೊತ್ತಾಗುತ್ತೆ. ಹಾಗಾದರೆ ಹೋಳಿಗೆ ಮಾಡೋದನ್ನು ನೋಡೋಣ ಬರ್ರಿ. ಈಗ ನೋಡಿರಿ, ಒಂದು ಬೌಲಷ್ಟು ನಾನು ಗೋಧಿ ಹಿಟ್ಟು ಹಾಕ್ಕೊಂಡಿದ್ದೀನಿ. ಅದಕ್ಕೆ 4 ಸ್ಪೂನು ಮೈದಾ ಹಿಟ್ಟು ಕೂಡ ಸೇರಿಸಿದ್ದೀನಿ. ಬರೀ ಮೈದಾ ಹಿಟ್ಟಲ್ಲೇ ಮಾಡಬಾರ್ದು, ಗೋಧಿ ಹಿಟ್ಟು ಮಾಡಿದ್ರೆ ರುಚಿ ಚೆನ್ನಾಗಿರುತ್ತೆ. ಇದಕ್ಕೆ ಒಂದು ಚಿಟಿಕೆ ಉಪ್ಪು ಹಾಕಿಬಿಟ್ಟು ಹಿಟ್ಟನ್ನು ಸ್ಮೂತಾಗಿ ನಾದ್ಕೋಬೇಕು. ನಮಗೆ ಹೂರಣ ತುಂಬಕ್ಕೆ ಬರೋ ರೀತಿ ಹಿಟ್ಟನ್ನು ರೆಡಿ ಮಾಡಿಕೊಡ್ರಿ. ಇಲ್ಲಿ ಅಂದರೆ ಚಪಾತಿ ಹಿಟ್ಟಿನಗಿಂತ ಸ್ವಲ್ಪ ಮೃದುವಾಗಿರಬೇಕು ಹಿಟ್ಟು, ಸ್ಮೂತಾಗಿ ಬರಬೇಕು. ಆ ರೀತಿ ನಾದ್ಕೊಳ್ರಿ. ಗಟ್ಟಿಯಾಗಿ ನಾದ್ಕೊಂಡ್ರೆ ಹೋಳಿಗೆ ಚೆನ್ನಾಗಿ ಬರಲ್ಲ. ಸ್ವಲ್ಪ ಈ ಥರ ನೋಡ್ರಿ, ಸ್ಮೂತಾಗಿ ನಾದ್ಕೊಳ್ರಿ. ಆಮೇಲೆ ಈ ಥರ ನಾದ್ಕೊಂಡ್ಬಿಟ್ಟು ಮೇಲೆ ಸ್ವಲ್ಪ ನೀರು ಚಿಮುಕಿಸಿ ಒಂದು 15-20 ನಿಮಿಷ ಇದನ್ನು ನೆನೆಯಕ್ಕೆ ಬಿಡೋಣ. ಹಿಟ್ಟು ಚೆನ್ನಾಗಿ ನೆನೆದ್ರೆ ಹೋಳಿಗೆ ಚೆನ್ನಾಗಿ ಬರುತ್ತೆ. ಇಲ್ಲಿ ನೋಡಿರಿ, 1 ಕಟ್ಟಷ್ಟು ಪಾಲಕ್ ಸೊಪ್ಪನ್ನು ವಾಶ್ ಮಾಡಿ ತೊಗೊಂಡಿದ್ದೀನಿ. ಇಲ್ಲಿ 1 ಕಪ್ಪು ಜೋಳದ ಹಿಟ್ಟನ್ನು ತೊಗೊಂಡಿದ್ದೀನಿ ನಾನು ಹೂರಣ ಮಾಡೋಕ್ಕೆ ಅಂತ ಹೇಳಿ. ಹಾಗಾದರೆ ಹೂರಣ ಮಾಡೋಕ್ಕೆ ಒಂದು ಪಾತ್ರೆ ಇಟ್ಬಿಟ್ಟು ಅದಕ್ಕೆ 1.5 ಕಪ್ಪಷ್ಟು ನೀರನ್ನು ಹಾಕಿ ನೀರನ್ನು ಕುದಿಯೋಕ್ಕೆ ಬಿಡೋಣ. ಅಂದರೆ ಇದನ್ನು ಹೂರಣ ಮಾಡ್ಕೋಬೇಕು ನಾವಿಲ್ಲಿ. ಈಗ ಇದು ನೀರು ಈ ಕಡೆ ಬಿಸಿಯಾಗಿ ಕುದಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇದಕ್ಕೆ ಒಂಚೂರು ಉಪ್ಪು ಹಾಕಿ ಟೇಸ್ಟಿಗೆ. ಈಗ ಅದು ನೀರು ಬಿಸಿ ಆಗಲಿ. ಈ ಕಡೆಗೆ ನೋಡಿರಿ, ನಾವು ಪಾಲಕ್ ಸೊಪ್ಪನ್ನು ಕಟ್ ಮಾಡಿ ತೊಗೊಂಡಿದ್ದೀವಿ. ಇದನ್ನು ಸಹಿತ ನಾವು ಒಂದು ಪಾತ್ರೆ ನೀರು ಹಾಕಿ ಬಿಸಿ ಮಾಡಿ ಕುದಿಯೋಕ್ಕೆ ಇಡಬೇಕು. ಅಂದರೆ ಒಂದು ಕುದಿ ಅದು ಕುದ್ದ ಮೇಲೆ ಅದನ್ನು ಯೂಸ್ ಮಾಡಬೇಕು ನಾವೀಗ. ಈಗ ಅದನ್ನು ಕುದಿಸೋಣ ನೀರಿಗೆ ಹಾಕಿ. ಚೆನ್ನಾಗಿ ಕುದಿಸಿದ್ರೆ ಅದರದ್ದು ಹಸಿ ಸ್ಮೆಲ್ಲು ಹೋಗುತ್ತೆ. ಹಾಗಾಗಿ ಒಂದು ಕುದಿದು ಪಾಲಕ್ ಸೊಪ್ಪನ್ನು ಕುದಿಸ್ಬೇಕು ನಾವು. ಹಸಿದಾಗಿ ಹಾಕ್ಕೊಂಡ್ರೆ ಅದರದ್ದು ಹಸಿ ಸ್ಮೆಲ್ ಹಾಗೆ ಇರುತ್ತೆ. ಹಾಗಾಗಿ ನೀರಿನಲ್ಲಿ ಒಂದು ಕುದಿಸ್ಬಿಟ್ಟು ತಗೊಳ್ರಿ. ಈ ಕಡೆ ನೋಡ್ರಿ, ನೀರು ಬಾಯ್ಲ್ ಆಗ್ತಾಯಿದೆ ಹೂರಣ ಮಾಡೋಕ್ಕೆ. ಈಗ ನಾವು ತೊಗೊಂಡಂಥ ಹಿಟ್ಟನ್ನು ಇದಕ್ಕೆ ಹಾಕೋಣ. ಇದು ಜೋಳದ ಹಿಟ್ಟು ಹಾಕಿಬಿಟ್ಟು ಈಗ 1 ಸ್ಪೂನ್ ತೊಗೊಂಡು 1 ನಿಮಿಷ ಕುದ್ದಿದ ಮೇಲೆ ಈ ಥರ ತಿರುಗಿಸ್ರಿ. ಕಂಟಿನ್ಯೂ ಆಗಿ ತಿರುಗಿಸಿ, ಲೋ ಫ್ಲೇಮಲ್ಲಿ ಇಟ್ಕೊಂಡು ತಿರುಗಿಸ್ರಿ. ಚೆನ್ನಾಗಿ ಬರುತ್ತೆ ಹಿಟ್ಟು, ಏನಾಗಲ್ಲ, ಗಂಟಾಗಲ್ಲ, ಏನಾಗಲ್ಲ. ಈ ಥರ ತಿರುಗಿಸ್ಕೊಳ್ರಿ. ಅದಕ್ಕೂ ನೀರು ಕಡಿಮೆ ಅನಿಸಿದರೆ ಸ್ವಲ್ಪ ಮೇಲೆ ಒಂದು ಸ್ಪೂನಷ್ಟು ನೀರು ಹಾಕ್ಕೊಂಡು ನೀವು ಅಡ್ಜಸ್ಟ್ ಮಾಡ್ಕೋಬೋದು, ಏನಾಗಲ್ಲ. ಈ ಥರ ತಿರುಗಿಸ್ಕೊಳ್ರಿ. ನೋಡಿ, ಮೇಲೆ 1-2 ಸ್ಪೂನಷ್ಟು ನೀರು ಹಾಕ್ಕೊಂಡು ನೀವು ತಿರುಗಿಸಿದರೆ ಅದೇ ಬಿಸಿನಲ್ಲೇ ಅದು ಇನ್ನೂ ಚೆನ್ನಾಗಿ ಜಿಗಿ ಬರುತ್ತೆ ಹಿಟ್ಟು. ಈಗ 1 ನಿಮಿಷ ಇದನ್ನು ತಣ್ಣಗಾಗೋಕ್ಕೆ ಬಿಡೋಣ. ಇಲ್ಲಿ ನೋಡಿರಿ, ಪಾಲಕ್ ಸೊಪ್ಪು ಕುದ್ದಿದೆ ಚೆನ್ನಾಗಿ. ನೋಡಿರಿ, 1 ಕುದಿ ಕುದ್ದಿದೆ. ಇವಾಗ ಇದನ್ನು ಈ ಥರ ಕುದ್ರೆ ಸಾಕು. ಇದು ನೀರು ಬಸ್ತು, ಇದನ್ನು ಸಹಿತ ತಣ್ಣಗಾಗೋಕ್ಕೆ ಇಡೋಣ. ಇಲ್ಲಿ ನೋಡಿರಿ, ನಾವು ಮಾಡಿಟ್ಕೊಂಡಂಥ ಜೋಳದ ಹಿಟ್ಟನ್ನು ಮಿಕ್ಸ್ ಇದೆಯಲ್ಲ, ಇದನ್ನು ಪ್ಲೇಟಿಗೆ ತಗೊಳ್ರಿ. ಸ್ವಲ್ಪ ತಣ್ಣಗಾಗಿದೆ ಅದು. ನೋಡಿರಿ, ಹಿಟ್ಟು ಈಗ ಒಣ ಥರ ಕಾಣಿಸ್ತಾ ಇಲ್ಲ, ಚೆನ್ನಾಗಿ ಬಂದಿದೆ. ಇದನ್ನು ಈಗ ಕೈಲಿ ಈ ಥರ ಸ್ವಲ್ಪ ಮಿದ್ಕೊಳ್ರಿ, ಚೆನ್ನಾಗಿ ನಾದ್ಕೋಬೇಕು. ಈಗ ಇದಕ್ಕೆ ಖಾರಕ್ಕೆ 1 ಸ್ಪೂನಷ್ಟು ಹಸಿಮೆಣಸಿನ್ಕಾಯಿ ಖಾರ ಹಾಕ್ತಾಯಿದ್ದೀನಿ ನಾನು. ಆಮೇಲೆ ಕೊತ್ತಂಬರಿ ಸೊಪ್ಪು ಸಣ್ಣಗೆ ಕಟ್ ಮಾಡಿದ್ದು, ಸ್ವಲ್ಪ ಕರಿಬೇವು ಸೊಪ್ಪು ಇದಕ್ಕೂ ಸಹಿತ ಕಟ್ ಮಾಡಿ ಹಾಕ್ಕೊಳ್ರಿ. ಈಗ ಇದಕ್ಕೆ 1/2 ಸ್ಪೂನಷ್ಟು ಜೀರಿಗೆ ಹಾಕ್ಕೊಳ್ರಿ, ಟೇಸ್ಟಿಗೆ ಚೆನ್ನಾಗಿರುತ್ತೆ ಟೇಸ್ಟು. ಆಮೇಲೆ ಇದಕ್ಕೆ ಉಪ್ಪು ಹಾಕೋ ಅವಶ್ಯಕತೆ ಇರಲ್ಲ, ನಾವು ಹೂರಣ ತಿರುಗಬೇಕಾದ್ರೇ ಉಪ್ಪು ಹಾಕಿರ್ತೀವಿ, ಹಾಗಾಗಿ ಉಪ್ಪು ಹಾಕಬೇಡಿ. ಈಗ ನೋಡಿರಿ, ಕುದಿಸಿ ತೊಗೊಂಡಂಥ ಪಾಲಕ್ ಸೊಪ್ಪನ್ನು ಹಾಕ್ತಾಯಿದ್ದೀನಿ ನಾನು. ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಳ್ರಿ. ನೀವು ಪಾಲಕ್ ಸೊಪ್ಪನ್ನು ಮಿಕ್ಸರ್ಗಾದರೂ ಹಾಕ್ಕೋಬೋದು. ನಾನಿಲ್ಲಿ ಮಿಕ್ಸಿ ಹಾಕ್ತಾಯಿಲ್ಲ, ಕೈಲೇ ಈ ಥರ ಹಿಟ್ಟನ್ನು ನಾದ್ಬಿಟ್ರೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಮತ್ತೆ ಯಾಕೆ ಮಿಕ್ಸಿಗೆ ಹಾಕೋದು ಅಂತೇಳಿ ನಾನು ಇದರಲ್ಲೇ ನೋಡಿರಿ, ಈ ಥರ ಅದ್ಮಿ ನಾದಿದ್ರೆ ಚೆನ್ನಾಗಿ ಮಿಕ್ಸ್ ಆಗಿಬಿಡುತ್ತೆ ಹಿಟ್ಟು, ಹೂರಣ ರೆಡಿ ಆಗುತ್ತೆ. ಈಗ ನೋಡಿರಿ, ಉಪ್ಪು, ಖಾರ ಮತ್ತು ಹಾಕ್ಕೊಂಡಂಥ ಪಾಲಕ್ ಸೊಪ್ಪು ಕುದ್ದಿರ್ತದಲ್ಲ, ಅದು ಚೆನ್ನಾಗಿ ಮಿಕ್ಸ್ ಆಗೋ ಥರ ಈ ಥರ ನಾದ್ಕೊಳ್ರಿ. ಅದನ್ನು ಹೂರಣ ಚೆನ್ನಾಗಿ ರೆಡಿ ಆಗುತ್ತೆ. ಈಗ ಇದನ್ನು
ರೋಲ್ ಥರ ಮಾಡಿಕೊಳ್ರಿ. ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಳ್ರಿ, ಆಮೇಲೆ ಕೈಗೆ ಅಂಟೋದಿಲ್ಲ ನೋಡಿರಿ ಈ ಥರ. ಈಗ ನಾವು ಹೋಳಿಗೆ ಮಾಡೋಕ್ಕೆ ಹೂರಣದ ಉಂಡೆಗಳನ್ನು ರೆಡಿ ಮಾಡೋಣ. ನಾನಿಲ್ಲಿ ಮೀಡಿಯಮ್ ಸೈಜ್ ಮಾಡ್ತಾಯಿದ್ದೀನಿ. ನೀವು ಚಿಕ್ಕದು ಮಾಡೋದಿದ್ರೆ ಇದಕ್ಕಿಂತ ಚಿಕ್ಕದು ಮಾಡ್ಕೋಬೋದು. ನೋಡಿ ಈ ಥರ ನಾನು ಎಲ್ಲ ಹೂರಣದ ಉಂಡೆಗಳನ್ನು ರೆಡಿ ಮಾಡ್ತೀನಿ. ಈ ಹೋಳಿಗೆಗಳು ತುಂಬ ಆರೋಗ್ಯಕರವಾದದ್ದು. ಪಾಲಕ್ ಸೊಪ್ಪು ಇದ್ದರೆ ಇದರಲ್ಲಿ ಜೀರಿಗೆ, ಕರಿಬೇವು, ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕಿರೋದ್ರಿಂದ ರುಚಿಕಟ್ಟಾಗಿರುತ್ತೆ ಫ್ರೆಂಡ್ಸ್. ನಾವು ಮಾಮೂಲಾಗಿ ಸಿಹಿ ಹೋಳಿಗೆ ಮಾಡಿರ್ತೀವಿ. ಈ ಥರ ಒಂದು ಹೋಳಿಗೆನ ಟ್ರೈ ಮಾಡಿ ನೋಡಿರಿ, ಚೆನ್ನಾಗಿ ಬರುತ್ತೆ. ಆಮೇಲೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಇದು ಎಲ್ಲದಕ್ಕೂ ಒಳ್ಳೆ ಕಾಂಬಿನೇಷನ್. ಚಟ್ನಿ ಜೊತೆ ತಿನ್ಬೋದು, ಮೊಸರು ಜೊತೆ ತಿನ್ಬೋದು, ಎಲ್ಲದಕ್ಕೂ ಒಳ್ಳೆ ಕಾಂಬಿನೇಷನ್ ಇರುತ್ತೆ. ಆಮೇಲೆ ಫುಲ್ ಮೀಲ್ ಅಂತ ಹೇಳ್ಬೋದು. ಒಂದು ತಿಂದ್ರೇ ಹೊಟ್ಟೆ ಫುಲ್ ಆಗಿಬಿಡುತ್ತೆ. ಈಗ ನೋಡಿರಿ, ಇಲ್ಲಿ ನಾದ್ಕೊಂಡು ಇಟ್ಕೊಂಡಂಥ ಕನಕ ರೆಡಿಯಾಗಿದೆ ಹೋಳಿಗೆದು. ಇದನ್ನು ಇನ್ನೊಂದು ಸ್ವಲ್ಪ ಚೆನ್ನಾಗಿ ಮಿದ್ಕೊಂಡ್ಬಿಟ್ಟು ಉಳ್ಳೆ ಮಾಡ್ಕೊಳ್ಳೋಣ. ಹೂರಣ ತುಂಬೋಕ್ಕೆ ಉಳ್ಳೆಗಳನ್ನು ಮಾಡ್ಕೊಳ್ಳೋಣ. ಇಲ್ಲಿ ತೋರಿಸ್ತೀನಿ. ಇಷ್ಟು ಗಾತ್ರದಿದ್ದರೆ ಸಾಕು. ನೋಡ್ತಿರ್ಬೋದು, ಇಷ್ಟಿಷ್ಟು ಉಳ್ಳೆಗಳನ್ನು ಮಾಡಿಕೊಂಡು ಹೂರಣ ತುಂಬೋಕ್ಕೆ ರೆಡಿ ಮಾಡಿಕೊಡ್ರಿ. ಈಗ ಇದನ್ನು ಲಟ್ಟಿಸಿ ತೋರಿಸ್ತೀನಿ ನಾನು. ಚಿಕ್ಕದಾಗಿ ಚಪಾತಿ ಥರ ಲಟ್ಟಿಸ್ಕೊಡ್ರಿ, ಪೂರ್ತಿ ದೊಡ್ಡದಾಗಿ ಲಟ್ಟಿಸ್ಕೊಬಿಡ್ರಿ. ಸ್ವಲ್ಪ ಹೂರಣ ತುಂಬಕ್ಕೆ ಬರಬೇಕು, ಆ ಥರ ಲಟ್ಟಿಸ್ಕೊಳ್ರಿ. ಈಗ ನೋಡಿ ಈ ಥರ ರೌಂಡಾಗಿ ಸ್ವಲ್ಪ ಲಟ್ಟಿಸ್ಕೊಂಡ್ರೆ ಸಾಕು. ನಮಗೆ ಫಿಲ್ ಮಾಡೋಕ್ಕೆ ಈಸಿ ಆಗುತ್ತೆ. ಕೈಯೆಲ್ಲ ತುಂಬೋರಿದ್ರೆ ಕೈಯೆಲ್ಲ ಸಹಿತ ತುಂಬ್ಕೋಬೋದು. ಈ ಥರ ಲಟ್ಸ್ ತುಂಬಿದರೆ ಬೇಗ ಬೇಗ ಆಗುತ್ತೆ. ನೋಡಿರಿ, ಇಲ್ಲಿ ಇದಕ್ಕೆ ಮಾಡಿಟ್ಕೊಂಡಂಥ ಹೂರಣದ ಉಂಡೆನ ಮಧ್ಯದಲ್ಲಿಟ್ಟು ಫಿಲ್ ಮಾಡಿ ಚೆನ್ನಾಗಿ ಅಡ್ಜಸ್ಟ್ನ ಈ ಥರ ನೋಡಿರಿ ಅಂಟಿಸ್ಕೊಂಡ್ರೆ ಹೋಳಿಗೆ ಕಟ್ಟಾಗೋದಿಲ್ಲ. ಆಮೇಲೆ ಹಿಟ್ಟು ಒಂದು ಹತ್ರ, ಹೋಳಿಗೆ ಹೂರಣ ಒಂದು ಹತ್ರ ಆಗೋದಿಲ್ಲ. ನೋಡಿ ಈ ಥರ ಎಲ್ಲ ಅಡ್ಜಸ್ಟ್ನು ಸೇರಿಸ್ಬಿಟ್ಟು ಈಗ ಇನ್ನೊಂದು ಸರಿ ಇದನ್ನು ಈ ಥರ ರೌಂಡಾಗಿ ಮಾಡಿರಿ, ಅಂದರೆ ನೀಟಾಗಿ ಬರುತ್ತೆ ಹೋಳಿಗೆಗಳು, ಎಲ್ಲಿ ಓಪನ್ ಆಗೋಲ್ಲ. ಈಗ ನೋಡಿರಿ, ಇದನ್ನು ಹಿಟ್ಟು ಹಚ್ಚಿ ಚಪಾತಿ ಥರ ಲಟ್ಟಿಸ್ಕೋಬೋದು. ನೀವು ಹಿಟ್ಟು ಹಚ್ಚೋಕ್ಕೆ ಇಷ್ಟ ಇಲ್ಲ ಅಂದರೆ ಒಂದು ಪೇಪರ್ ಶೀಟ್ ಮೇಲೆ ಎಣ್ಣೆ ಹಚ್ಚಿ ಸಹಿತ ಲಟ್ಟಿಸ್ಕೋಬೋದು. ನಾನು ಈ ಖಾರದ ಹೋಳಿಗೆ ಆಗಲಿ ಅಥವಾ ಬಿಳಿ ಹೋಳಿಗೆ ಆಗಲಿ ಹಿಟ್ಟು ಹಚ್ಚೇ ಮಾಡ್ತೀವಿ ನಾವು, ಹಾಗಾಗಿ ನಾನು ಹಿಟ್ಟು ಹಚ್ಚಿ ಲಟ್ಟಿಸ್ತಾ ಇದ್ದೀನಿ. ನೋಡಿ ಈ ಥರ ಅಂಚುಗಳನ್ನು ಲಟ್ಟಿಸ್ಕೊಳ್ರಿ. ಫಸ್ಟು ಬರೀ ಮಧ್ಯದಲ್ಲಿ ಲಟ್ಸೋಕೆ ಹೋಗಬೇಡಿ, ಹರಿದು ಬಿಡುತ್ತೆ ಹೋಳಿಗೆ. ಈಗ ನೋಡಿರಿ, ಈ ಥರ ಫಸ್ಟು ಎಡ್ಜಸ್ಟ್ನ ಲಟ್ಟಿಸ್ಕೋಬೇಕು. ನೋಡಿರಿ, ಎಲ್ಲಿ ಕಟ್ಟಾಗಿಲ್ಲ, ನೀಟಾಗಿ ಬಂದಿದೆ. ಈಗ ಒಂದು ಹೋಳಿಗೆ ಲಟ್ಟಿಸ್ಕೊಂಡಾಯಿತು. ಇಲ್ಲಿ ತವಾ ಬಿಸಿ ಮಾಡೋಕ್ಕೆ ಗ್ಯಾಸ್ ಆನ್ ಮಾಡಿ ತವಾ ಬಿಸಿ ಮಾಡೋಕ್ಕೆ ಇಡೋಣ. ಇಲ್ಲಿ ತವಾ ಬಿಸಿ ಆಗಲಿ, ನಾನು ಇನ್ನೊಂದು ಹೋಳಿಗೆಗೆ ಹೂರಣ ಫಿಲ್ ಮಾಡ್ತಾಯಿದ್ದೀನಿ. ಇನ್ನೊಂದು ಹೋಳಿಗೆ ರೆಡಿ ಮಾಡೋಣ ಅಂಥೇಳಿ ನೋಡ್ತಾ ಇರ್ಬೋದು. ಅದು ಕೂಡ ಈ ಥರ ಎಲ್ಲ ಅಡ್ಜಸ್ಟ್ನು ಒಟ್ಟಿಗೆ ಸೇರಿಸ್ಬಿಟ್ಟು ಈ ಥರ ಅಂಟಿಸಿ ಸ್ವಲ್ಪ ಒಣ ಹಿಟ್ಟು ಹಚ್ಚಿ ಈ ಥರ ರೋಲ್ ಮಾಡಿಬಿಡ್ರಿ. ರೋಲ್ ಮಾಡಿಟ್ಕೊಂಡು ಇದೊಂದು ಹೋಳಿಗೆನ ರೆಡಿ ಮಾಡ್ಕೊಳ್ಳೋಣ. ಇಲ್ಲಿ ಹಂಚು ಕಾದಿದೆ ತವಾ, ಇದಕ್ಕೆ ಒಂದು ಸ್ಪೂನಷ್ಟು ಎಣ್ಣೆ ಹಾಕಿ ಎಲ್ಲ ಕಡೆ ಸ್ಪ್ರೆಡ್ ಮಾಡಿ ಚೆನ್ನಾಗಿ. ಈಗ ಮಾಡಿಟ್ಟಂಥ ಹೋಳಿಗೆನ ಅದಕ್ಕೆ ಹಾಕ್ಕೊಳ್ರಿ. ಹಾಕಿ ಸರಿಯಾಗಿ ಬೇಯಿಸ್ಕೋಬೇಕು. ಈಗ ಹೋಳಿಗೆ ಸುತ್ತು ಕಡೆಯೂ ಒಂದು ಸ್ಪೂನಷ್ಟು ಎಣ್ಣೆ ಹಾಕಿ, ಮೇಲ್ಗಡೆಯಿಂದ ಇನ್ನೊಂದು ಸ್ಪೂನ್ ಎಣ್ಣೆ ಹಾಕಿ. ನಾವು ಲಟ್ಟಿಸ್ಬೇಕಾದ್ರೆ ಎಣ್ಣೆ ಹಾಕಿರಲ್ಲ, ಎಣ್ಣೆ ಹಚ್ಚಿರಲ್ಲ, ಹಾಗಾಗಿ ಈಗ ನಾವು ಬೇಯಿಸ್ಕೋಬೇಕಾದ್ರೆ ಎಣ್ಣೆ ಹಚ್ಚಿ ಬೇಯಿಸ್ಕೊಳ್ರಿ, ಚೆನ್ನಾಗಿ ಟೇಸ್ಟ್ ಬರುತ್ತೆ. ಈಗ ನೋಡಿರಿ, ಸ್ವಲ್ಪ ಸ್ವಲ್ಪ ಸಣ್ಣದಾಗಿ ಬಬಲ್ಸ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ, ಆವಾಗ ತಿರುಗಿಸಿ ಹಾಕ್ಬಿಡ್ರಿ. ಈಗ ಮೇಲ್ಗಡೆಯಿಂದ ಒಂದು ಸ್ವಲ್ಪ ಎಣ್ಣೆ ಹಾಕಿ ಚೆನ್ನಾಗಿ ಬೇಯಿಸ್ಕೊಳ್ರಿ. ಅದೇ ಸೂಪರಾಗಿ ಬರುತ್ತೆ ಹೋಳಿಗೆಗಳು, ಸ್ಮೂತಾಗಿ ಚೆನ್ನಾಗಿ ಟೇಸ್ಟಿಯಾಗಿರುತ್ತೆ. ಈಗ ಇನ್ನೊಂದು ಕಡೆ ತಿರುಗಿಸಾಕಿ ಎರಡು ಕಡೆ ಸರಿಯಾಗಿ ಕೆಂಪಿಗೆ ಬೇಯಿಸ್ಕೊಳ್ರಿ.
ನೋಡಿ ಯಾವ ಥರ ಉಬ್ಬಿ ಬರ್ತಾಯಿದೆ ಹೋಳಿಗೆ ಅಂಥೇಳಿ. ಟೇಸ್ಟ್ ಕೂಡ ಹಾಗೆ ಚೆನ್ನಾಗಿರುತ್ತೆ. ಒಂದು ಸರಿ ನೀವು ಟ್ರೈ ಮಾಡಿ ನೋಡಿ, ಫುಲ್ಲು ಉಬ್ಬಿ ಬರುತ್ತೆ, ಯಾವ ಕಡೆಯೂ ಅಂಟಂಟಾಗಿರೋದಿಲ್ಲ. ನೋಡಿ ಪೂರಿ ಥರ ಹೇಗೆ ಹೋಳಿಗೆಗಳು ಉಬ್ಬಿ ರೆಡಿ ಆಗ್ತಾಯಿದೆ ಅಂತ ನೋಡ್ತಿರ್ಬೋದು. ಇದೇ ಥರ ನೀವು ಮನೇಲಿ ಮಾಡ್ಕೊಂಡು ತಿಂದು ನೋಡಿ, ಟ್ರೈ ಮಾಡಿ. ನಾವು ಮೈದಾ ಹಿಟ್ಟು ಸ್ವಲ್ಪನೇ ಹಾಕಿದ್ದೀವಿ, ಗೋಧಿ ಹಿಟ್ಟಲ್ಲೇ ಜಾಸ್ತಿ ಹಾಕಿ ಮಾಡಿರೋದು. ಇನ್ನೊಂದು ಹೋಳಿಗೆನ ನಾನು ಲಟ್ಟಿಸ್ತಾ ಇದ್ದೀನಿ ಇಲ್ಲಿ. ಆಗಲೇ ಫಿಲ್ ಮಾಡ್ಕೊಂಡಿದ್ವಲ್ಲ ಅದೇ ಹೋಳಿಗೆನ ಲಟ್ಟಿಸಿ ಇದನ್ನು ಒಂದು ಹೋಳಿಗೆ ರೆಡಿ ಮಾಡ್ಕೊಳ್ಳೋಣ. ನಾನು ಹೇಳ್ದಂಗೆ ಫಸ್ಟು ಎಡ್ಜಸ್ಟ್ನ ಲಟ್ಟಿಸ್ಕೊಳ್ರಿ, ಆಮೇಲೆ ಮಧ್ಯದಲ್ಲಿ ಲಟ್ಟಿಸ್ರಿ. ಇಲ್ಲಾಂದರೆ ಫಸ್ಟೇ ಮಧ್ಯದಲ್ಲಿ ಲಟ್ಟಿಸ್ಕೊಂಡ್ರೆ ಎಡ್ಜಸ್ಟು ದಪ್ಪ ಆಗಿಬಿಡುತ್ತೆ. ಅಂಚುಗಳು ದಪ್ಪ ಇರಬಾರ್ದು, ಮಧ್ಯದಲ್ಲಿ ದಪ್ಪ ಆದರೆ ನಡೆಯುತ್ತೆ ಸ್ವಲ್ಪ. ನೋಡಿರಿ ಈ ಕಡೆ ಈ ಥರ ಲೆವೆಲ್ಲಾಗಿ ಲಟ್ಟಿಸ್ಕೊಂಡ್ಬಿಟ್ಟು ಈಗ ಇದೊಂದು ಹೋಳಿಗೆನ ಬೇಯಿಸ್ಕೊಳ್ಳೋಣ. ಮತ್ತು ತವಾ ಕಾದಿದೆ ಇನ್ನು, ಇದಕ್ಕೆ ಮತ್ತೆ ಒಂದು ಸ್ಪೂನ್ ಎಣ್ಣೆ ಹಾಕಿ ಇದು ಒಂದು ಹೋಳಿಗೆನ ಕೂಡ ಸಹಿತ ರೆಡಿ ಮಾಡೋಣ. ಈಗ ಎಣ್ಣೆ ಹಾಕ್ಕೊಳ್ರಿ, ಮೊದಲಿನ ಥರ ಸುತ್ತು ಕಡೆ ಎಣ್ಣೆ ಹಾಕಿ ಚೆನ್ನಾಗಿ ಬೇಯಿಸ್ಕೊಳ್ರಿ. ಎಣ್ಣೆ ಬದಲು ನೀವು ತುಪ್ಪ ಸಹಿತ ಯೂಸ್ ಮಾಡ್ಬೋದು, ಚೆನ್ನಾಗಿರುತ್ತೆ ಅದು ಕೂಡ. ಈಗ ಬೇಯ್ತಾ ಇದೆ, ತಿರುಗಿಸಿ ಹಾಕೋಣ. ಸ್ವಲ್ಪ ಮೇಲೆ ಹಿಂಗೆ ಉಬ್ಬಿ ಬರ್ತಾಯಿದ್ರೆ ಗುಳ್ಳೆಗಳು ಕಾಣಿಸ್ತುತ್ತೆ, ಹಂಗೆ ಕಾಣಿಸೋಕ್ಕೆ ಸ್ಟಾರ್ಟ್ ಆದ ತಕ್ಷಣ ತಿರುಗಿಸಿ ಹಾಕ್ಬಿಡಿ. ಅಂದರೆ ಮೇಲಿನ ಪದರಿ ಹಾಗಿರುತ್ತಲ್ವ ಅದು ಒಣಗಬಾರ್ದು ಜಾಸ್ತಿ ಹೊತ್ತು. ಸ್ವಲ್ಪ ಅದು ಬಂದು ಗುಳ್ಳೆಗಳು ಬರೋಕ್ಕೆ ಸ್ಟಾರ್ಟ್ ಆದರೆ ಅದನ್ನು ತಿರುಗಿಸಿ ಹಾಕ್ಬಿಡಿ. ನೋಡಿ ಈ ಹೋಳಿಗೆ ಸಹಿತ ಉಬ್ಬಿ ಹೇಗೆ ಬರ್ತಾಯಿದೆ ಅಂತ ನೋಡ್ತಿರ್ಬೋದು. ಅಷ್ಟೇ ಚೆನ್ನಾಗಿ ಬರುತ್ತೆ, ಒಳಗಡೆ ಯಾವುದು ಹಸಿ ಹಸಿಯಾಗಿ ಇರೋದಿಲ್ಲ. ಸೂಪರಾಗಿ ಬಂದಿದೆ ಹೋಳಿಗೆ ನೋಡಿ, ಎಲ್ಲಿ ಕೂಡ ಕಟ್ಟಾಗಿಲ್ಲ, ಎಲ್ಲಿ ಹರಿದಿಲ್ಲ, ನೋಡ್ತಾ ಇರ್ಬೋದು. ಇದೇ ರೀತಿ ನೀವು ಎಲ್ಲ ಹೋಳಿಗೆಗಳನ್ನು ರೆಡಿ ಮಾಡಿಕೊಳ್ರಿ. ನಾನಿಲ್ಲಿ ಪ್ಲೇಟಿಗೆ ತೆಗಿತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಇಷ್ಟ ಆದರೆ ಈ ಹೋಳಿಗೆ ರೆಸಿಪಿಗಳು, ಇಲ್ಲಿ ನಾನು 3ನೇ ಹೋಳಿಗೆ ಸಹಿತ ಹಾಕಿದ್ದೆ, ಒಂದು ಲಟ್ಸ ತೋರಿಸಿಲ್ಲ, ಸುಮ್ಮನೆ ಬೇಯಿಸೋದಷ್ಟೇ ತೋರಿಸಿದೆ. ಈ ಥರ ಹೋಳಿಗೆನ ನೀವು ಕೂಡ ಮಾಡ್ಕೊಂಡು ತಿಂದು ನೋಡಿರಿ ಫ್ರೆಂಡ್ಸ್. ಇಷ್ಟ ಆದರೆ ನಾನು ಮೊದಲೇ ಹೇಳ್ದಂಗೆ ನಮ್ಮ ನಿಶಾ ಕುಕಿಂಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ, ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿಕೊಡ್ರಿ. ನೋಡ್ತಾ ಇರ್ಬೋದು ಇಲ್ಲಿ ನಾನು 4-5 ಹೋಳಿಗೆನ ರೆಡಿ ಮಾಡಿದ್ದೀನಿ. ಅದನ್ನು ಇಲ್ಲಿ ನಾನು ದಾಲ್ ಫ್ರೈ ಜೊತೆ ಸರ್ವ್ ಮಾಡ್ತಾಯಿದ್ದೀನಿ. ನೀವು ಇಲ್ಲಾಂದರೆ ಮೊಸರು ಚಟ್ನಿ ಜೊತೆ ತಿನ್ಬೋದು, ಚೆನ್ನಾಗಿರುತ್ತೆ ಅದು ಕೂಡ. ಮೊಸರು ಜೊತೆನೂ ನಿಮಗೆ ಏನು ಅನುಕೂಲ ಇರುತ್ತೋ, ಕರಿ ಆಗಿರ್ಬೋದು, ದಾಲ್ ಆಗಿರ್ಬೋದು, ಮೊಸರು ಎಲ್ಲದಕ್ಕೂ ಒಳ್ಳೆ ಕಾಂಬಿನೇಷನ್. ಏನೂ ಇಲ್ಲಾಂದರೆ ನೀವು ಹಾಗೆ ಕೂಡ ತಿನ್ಬೋದು ಅದನ್ನು, ಯಾಕಂದರೆ ಅದರಲ್ಲೆಲ್ಲ ಇರುತ್ತೆ ಆಲ್ರೆಡಿ. ನೋಡಿರಿ ಒಳಗೆ ಹೇಗೆ ಸಾಫ್ಟಾಗಿ ಬಂದಿದೆ ಅಂತ ತೋರಿಸ್ತಾ ಇದ್ದೀನಿ. ನೀವು ಕೂಡ ಮಾಡ್ಕೊಂಡು ತಿಂದು ನೋಡಿರಿ. ಇಷ್ಟ ಆದರೆ ಲೈಕ್ಸ್ ಆ್ಯಂಡ್ ಶೇರ್ ಮಾಡಿ. ಥ್ಯಾಂಕ್ ಯು, ಬಾಯ್.